ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಿಚ್ಚ ಸುದೀಪ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವರಿಬ್ರು ಸಿನಿಮಾದ ಅಥವಾ ಸ್ಯಾಂಡಲ್ವುಡ್ ನ ಟಾಪ್ ಹೀರೋಗಳು. ಹಾಗೆ ಸುದೀಪ್ ಅವರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ, ಮತ್ತೆ ದರ್ಶನ್ ಅವರಿಗೂ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಒಂದು ಕಾಲದ ಆತ್ಮೀಯ ಗೆಳೆಯರು, ತುಂಬಾ ಕ್ಲೋಸ್ ಫ್ರೆಂಡ್ಸ್. ಇವರಿಬ್ಬರ ನಡುವೆ ಸ್ನೇಹ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಅವರು ಎಲ್ಲಿಗಾದ್ರೂ ಟ್ರಿಪ್ ಹೋದಾಗ ಒಬ್ಬರನ್ನೊಬ್ರು ಬಿಟ್ಟಿರ್ಲಿಲ್ವಂತೆ. ಅಷ್ಟರ ಮಟ್ಟಿಗೆ ಕ್ಲೋಸ್ ಫ್ರೆಂಡ್ ಆಗಿದ್ದ ಇವರು, ಅಷ್ಟು ಗಟ್ಟಿಯಾಗಿದ್ದಂತ ಇವರ ಸ್ನೇಹ ಹೀಗೆ ಕುಚುಕು ದೋಸ್ತಿಗಳಾಗಿದ್ದ ಇವರಿಬ್ರು ದೂರವಾಗಿದ್ದೇಕೆ, ಅಷ್ಟಕ್ಕೂ ಇವರಿಬ್ರು ದೂರವಾಗೋಕೆ ಕಾರಣ ಏನಿರ್ಬೋದು ಅಂತ ಒಂದೊಂದೇ ವಿಷಯವನ್ನ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೇನೆ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ನೇಹಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ಅಂಬರೀಶ್ ಅವರು. ಅವರಿಬ್ಬರ ಸ್ನೇಹವನ್ನ ಕಂಡು ಇಡೀ ನಮ್ಮ ಕನ್ನಡಿಗರೇ ಸಂತಸ ಪಡ್ತಿದ್ರು. ಆದ್ರೆ ದುರಾದೃಷ್ಟವಶಾತ್ ಅವರಿಬ್ರು ಸಹ ಇವತ್ತು ನಮ್ಮೊಂದಿಗಿಲ್ಲ. ಆದ್ರೆ ಅವರಿಬ್ಬರ ಸ್ಥಾನದಲ್ಲಿ ಅದೇ ರೀತಿ ದರ್ಶನ್ ಮತ್ತು ಸುದೀಪ್ ರನ್ನ ಜನರು ಅದೇ ಸ್ಥಾನದಲ್ಲಿ ಕಂಡಿದ್ದಾರೆ. ದರ್ಶನ್ ಮತ್ತು ಸುದೀಪ್ ಇಬ್ರು ಒಂದಾಗಿರಿ ಅನ್ನೋದು ಎಷ್ಟೋ ಅಭಿಮಾನಿಗಳ ಬಯಕೆ ಕೂಡ ಆಗಿತ್ತು. ಆದ್ರೆ ಅದೇ ರೀತಿ ಆತ್ಮೀಯ ಸ್ನೇಹಿತರಾಗಿದ್ದ ದರ್ಶನ್ ಮತ್ತು ಸುದೀಪ್ ಇದ್ದಕ್ಕಿದ್ದಂತೆ ದೂರವಾಗೋಕೆ ಕಾರಣ ಅಂದ್ರೆ ಕಿಚ್ಚ ಸುದೀಪ್ ಅವರನ್ನ ಒಂದು ಖಾಸಗಿ ಚಾನೆಲ್ ಅವರು ಸಂದರ್ಶನ ಮಾಡುತ್ತಾರೆ. ಆ ದಿನಗಳಲ್ಲಿ ದರ್ಶನ್ ಮತ್ತು ಸುದೀಪ್ ಅವರು ಫ್ರೆಂಡ್ಸ್ ಆಗಿದ್ರು. ಅದರಿಂದ ಆ ಚಾನೆಲ್ ಅವರು ದರ್ಶನ್ ಅವರ ಬಗ್ಗೆ ಸುದೀಪ್ ಅವರಿಗೆ ಒಂದು ಪ್ರಶ್ನೆಯನ್ನ ಹೇಳ್ತಾರೆ. ಆ ಪ್ರಶ್ನೆ ಅಂದ್ರೆ, ದರ್ಶನ್ ಅವರು ನಿಮಗೆ ಎಷ್ಟು ವರ್ಷಗಳಿಂದ ಪರಿಚಯ, ನಿಮಗೆ ಹೇಗೆ ಪರಿಚಯವಿರೋದು, ಆ ಪ್ರಶ್ನೆ ಆಗಿತ್ತು. ಆ ಪ್ರಶ್ನೆಗೆ ತುಂಬಾ ಖುಷಿಯಿಂದಲೇ ಉತ್ತರವನ್ನ ಕೊಡೋಕೆ ಮುಂದಾದ ಸುದೀಪ್ ಅವರು ದರ್ಶನ್ ಅವರ ಬಗ್ಗೆ ಈ ರೀತಿ ಹೇಳ್ತಾ ಹೋಗ್ತಾರೆ. ದರ್ಶನ್ ಚಿತ್ರರಂಗಕ್ಕೆ ಬಂದಾಗಿನಿಂದಲೂ ನನಗೆ ಪರಿಚಯ. ನಾನು ಅವರನ್ನ ಮೊದಲು ನೋಡಿದ್ದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ. ಫೋಟೋನ ಹಿಡ್ಕೊಂಡು ನಿಂತಿದ್ದ ನಾನು ಯಾರವನು ಅಂತ ನನ್ನ ಪಕ್ಕದಲ್ಲಿರುವವರನ್ನ ಕೇಳಿದಾಗ ಅವರು ತೂಗುದೀಪ್ ಶ್ರೀನಿವಾಸ್ ಅವರ ಮಗ ಅಂತ ಹೇಳಿದ್ರು. ಆಗ ನನಗೆ ತುಂಬಾ ಆಶ್ಚರ್ಯ ಆಯ್ತು ಅಂತ, ದೊಡ್ಡಪ್ಪನ ಮಗ ಇಲ್ಲಿ ಈ ರೀತಿ ನಿಂತಿದ್ದಾನಲ್ಲ ಅಂತ. ದರ್ಶನ್ ಅವರು ನಟಿಸಿದಂತ ಮೆಜೆಸ್ಟಿಕ್ ಸಿನಿಮಾವನ್ನ ಮಾಡೋಕೆ ಮೊದಲು ನನಗೆ ಆಫರ್ ಬಂದಿತ್ತು. ಆದ್ರೆ ನಾನು ಆ ಸಮಯದಲ್ಲಿ ಬೇರೆ ಕೆಲಸಗಳಲ್ಲಿ, ಬೇರೆ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದೆ. ಇದರ ಜೊತೆಗೆ ಮೆಜೆಸ್ಟಿಕ್ ನಂತಹ ಸಿನಿಮಾಗಳು ನನಗೆ ಸರಿ ಹೊಂದೋದಿಲ್ಲ. ತೂಗುದೀಪ್ ಶ್ರೀನಿವಾಸ್ ಅವರ ಮಗ ಇದ್ದಾನೆ, ಅವನಿಗೆ ಈ ಸಿನಿಮಾದಲ್ಲಿ ಒಂದು ಅವಕಾಶವನ್ನ ಕೊಟ್ಟು ನೋಡಿ, ಅವನು ತುಂಬಾ ಚೆನ್ನಾಗಿದ್ದಾನೆ, ಒಳ್ಳೆ ಹುಡುಗ, ಅವನಿಗೆ ಈ ಸಿನಿಮಾ ಕತೆ ಖಂಡಿತವಾಗ್ಲೂ ಮ್ಯಾಚ್ ಆಗುತ್ತೆ, ನೀವ್ಯಾಕೆ ಅವನಿಗೆ ಒಂದು ಅವಕಾಶವನ್ನ ಕೊಡಬಾರ್ದು, ಅವರನ್ನ ಒಮ್ಮೆ ಭೇಟಿ ಮಾಡಿ ಅಂತ ಮೆಜೆಸ್ಟಿಕ್ ಸಿನಿಮಾದ ನಿರ್ದೇಶಕರಾದ PN ಸತ್ಯ ಮತ್ತೆ ಪ್ರೊಡ್ಯೂಸರ್ ಗಳಿಗೆ ಒತ್ತಾಯ ಮಾಡಿದ್ದೆ. ಇವತ್ತು ದರ್ಶನ್ ಇಷ್ಟು ದೊಡ್ಡ ಹೀರೋ ಆಗಿರೋದನ್ನ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ನನಗೆ ಅಂತ ಸುದೀಪ್ ಅವರು ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ರು. ಈ ರೀತಿ ಸುದೀಪ್ ಅವರು ಮೆಜೆಸ್ಟಿಕ್ ಸಿನಿಮಾದ ಬಗ್ಗೆ ಹೇಳಿದ್ರು ಅಂತ ಈ ಹೇಳಿಕೆ ವಿಡಿಯೋ ತುಂಬಾ ವೈರಲ್ ಆಗ್ತಿದ್ದಂತೆ ದರ್ಶನ್ ಅವರು ಇದ್ದಕ್ಕಿದ್ದಂತೆ ಸುದೀಪ್ ಅವರಿಗೆ ಮತ್ತೆ ಸಾಕಷ್ಟು ಜನ ಅಭಿಮಾನಿಗಳಿಗೆ ನಂಬದಿರುವಂತ ಒಂದು ದೊಡ್ಡ ಶಾಕ್ ಕೊಟ್ಟಿದ್ರು. ಅಷ್ಟಕ್ಕೂ ದರ್ಶನ್ ಅವರು ಆಗ ಏನು ಮಾಡಿದ್ರು ಅಂದ್ರೆ, ಸುದೀಪ್ ಅವರು ದರ್ಶನ್ ಅವರ ಮೆಜೆಸ್ಟಿಕ್ ಸಿನಿಮಾದ ಬಗ್ಗೆ ಹೇಳಿಕೆ ನೀಡಿರುವಂತಹ ಆ ವಿಡಿಯೋ ವೈರಲ್ ಆಗ್ತಿದ್ದಂತೆ ದರ್ಶನ್ ಅವರು ಟ್ವಿಟರ್ ಖಾತೆಯಲ್ಲಿ ದರ್ಶನ್ ಅವರು ಈ ರೀತಿ ಬರೆದುಕೊಳ್ತಾರೆ, ನಾನು ಮತ್ತು ಸುದೀಪ್ ಸ್ನೇಹಿತರಲ್ಲ, ನಾವು ಕನ್ನಡ ಚಿತ್ರೋದ್ಯಮದಲ್ಲಿ ಕೆಲಸ ಮಾಡ್ತಿರುವ ನಟರಷ್ಟೇ. ಇವತ್ತಿಗೆ ಎಲ್ಲವನ್ನ ಕೊನೆಗೊಳಿಸಿ ಇನ್ನು ಮುಂದೆ ನಮ್ಮಿಬ್ಬರ ಮಧ್ಯೆ ಗೆಳೆತನ ವಿರಳ, ದಯವಿಟ್ಟು ಇದರ ಬಗ್ಗೆ ಯಾವ ಊಹಾಪೋಹಗಳು ಬೇಡ ಅಂತ ಟ್ವೀಟ್ ಮಾಡ್ತಾರೆ. ದರ್ಶನ್ ಅವರ ಈ ರೀತಿ ಒಂದು ನಿರ್ಧಾರವನ್ನ ಕಂಡು ಎಲ್ಲ ಅಭಿಮಾನಿಗಳು, ಇಡೀ ಕರ್ನಾಟಕವೇ ಆಶ್ಚರ್ಯಕ್ಕೆ ಒಳಗಾಗಿತ್ತು. ಅದೇ ಕಾರಣಕ್ಕೆ ಅಂದು ದರ್ಶನ್ ಸುದೀಪ್ ಬೇರೆಯಾಗಿತ್ತು. ಜೊತೆಯಾಗಿದ್ದವರ ಸ್ನೇಹ ಬಿರುಕು ಬಿಟ್ಟು ಹಲವು ವರ್ಷಗಳೇ ಕಳೆದಿವೆ. ಇದಕ್ಕೆ ಕಾರಣ ಏನು ಅನ್ನೋದು ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ. ಸಂಗೊಳ್ಳಿ ರಾಯಣ್ಣ ಸಿನಿಮಾ ಆದ್ಮೇಲೆ ಇವರ ದೋಸ್ತಿ ಮುಗಿದೇ ಹೋಯಿತು. ಅಂದಿನಿಂದ ಇಂದಿನವರೆಗೂ ಇಬ್ಬರ ನಡುವೆ ಮಾತುಕತೆಯೇ ಇರಲಿಲ್ಲ. ಆದರೆ ಇತ್ತೀಚೆಗೆ ನಡೆದ ಖಾಸಗಿ ಮಾಧ್ಯಮದ ಸಂದರ್ಶನವೊಂದರಲ್ಲಿ ಕಿಚ್ಚ ಸುದೀಪ್ ಅವರು ದರ್ಶನ್ ಜೊತೆಗಿನ ಮನಸ್ತಾಪದ ಬಗ್ಗೆ ಮಾತನಾಡಿದ್ದಾರೆ. ಈ ವೇಳೆ ದರ್ಶನ್ ಮತ್ತು ಸುದೀಪ್ ಅವರ ಆತ್ಮೀಯತೆ ಬಗ್ಗೆ ಕೇಳಿದಾಗ, ಆ ವೇಳೆ ಹೌದು ಚೆನ್ನಾಗಿಯೇ ಇದ್ವಿ, ಒಬ್ಬ ಫ್ರೆಂಡ್ ಅಂದಾಗ ಎಲ್ಲವೂ ನಿಷ್ಕಳಂಕವಾಗಿರ್ಬೇಕಾಗತ್ತೆ, ನಾನು ದೊಡ್ಡವನು ನೀನು ದೊಡ್ಡವನು ಅನ್ನೋ ಮಾತು ಬರೋದಿಲ್ಲ, ನಮ್ಮ ಸ್ನೇಹಿತರು ಮಾಡೋ ತಪ್ಪಿಗೆ ನಾವು ತಲೆಬಾಗಬೇಕಾಗತ್ತೆ, ಸಾಕಷ್ಟು ಮಾಡಿದ್ದೇವೆ, ಅನಾವಶ್ಯಕವಾಗಿ ಏನೇನೋ ನಡೆದಾಗ ದೂರ ಇರೋದೇ ಬೆಟರ್ ಅನ್ನಿಸುತ್ತೆ, ನಾನು ಒಳ್ಳೆಯದನ್ನೇ ಮಾಡಿದ್ದೇನೆ ಹೊರತು ಬೇರೇನೂ ಮಾತಾಡಿಲ್ಲ, ಈವರೆಗೂ ನಾನು ಯಾವುದೇ ಇಂಟರ್ವ್ಯೂನಲ್ಲಿ ಕೂತು ಕೆಟ್ಟದಾಗಿ ಮಾತನಾಡಿರೋದನ್ನ ನೀವು ಕೇಳಿರ್ಲಿಕ್ಕಿಲ್ಲ,
ನನಗೂ ನೋವಿದೆ ಎಂದು ಹೇಳಿದ್ದಾರೆ. ಹಾಗಂತ ನನಗೆ ನೋವುಗಳು ಇಲ್ಲ ಅನ್ಕೋಬೇಡಿ. ಎಲ್ಲವೂ ಒಳ್ಳೆಯದೇ ನಡೆಯುತ್ತಿದ್ರೆ ದೂರ ಯಾಕಾಗ್ತೀವಿ? ನಾವು ಯಾರದೋ ಭುಜದ ಮೇಲೆ ಗನ್ನಿಟ್ಟು ಫೈರ್ ಮಾಡೋ ವ್ಯಕ್ತಿ ನಾನಲ್ಲ ಅಂತ ಆಪಾದನೆಗಳು ಸಹ ನನ್ನ ಮೇಲೆ ಬಂತು. ಏನೇನೋ ಹೇಳಿದ್ದಾರೆ, ಆದರೆ ನಾನು ಇನ್ನೂ ಯಾವುದೇ ಸ್ಟೇಟ್ಮೆಂಟ್ ಮಾಡಲಿಲ್ಲ. ಫ್ರೆಂಡ್ಶಿಪ್ ಅಂದಾಗ ಕೆಲವೊಂದನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಎಂದಿದ್ದಾರೆ. ಇನ್ನು ಫ್ರೆಂಡ್ಶಿಪ್ ಬಗ್ಗೆ ಮಾತನಾಡಿದ ಕಿಚ್ಚ, ಯಾರಿಗೂ ನಾವು ಕೊಡೋ ಸ್ಥಾನನ ನಾವು ಯಾವತ್ತೂ ಕಿತ್ಕೊಳ್ಳಲ್ಲ. ಕಿತ್ರೆ ನಾವು ನಾವಾಗಿರೋದಿಲ್ಲ, ಹಾಗಂತ ಎಕ್ಸ್ಪೆಕ್ಟ್ ಮಾಡಲ್ಲ. ನಾನೇನು ಬಯಸಿಲ್ಲ, ಅದಕ್ಕೆ ಅದರಿಂದ ಮೂವ್ ಆನ್ ಆದೆ ಎಂದು ಹೇಳ್ತಿದ್ದಾರೆ. ಇನ್ನು ಈ ವೇಳೆ ದರ್ಶನ್ ಕೇಸ್ ಬಗ್ಗೆ ಮಾತನಾಡಿದಾಗ, ಸುದೀಪ್ ಈ ಮಟ್ಟಿಗೆ ಇರ್ಲಿಕ್ಕಿಲ್ಲ ಎಂದು ಸಾಧ್ಯವಿಲ್ಲ ಅನ್ಕೊಂಡಿದ್ದೆ, ಸುಳ್ಳು ಸುದ್ದಿ ಇರಬಹುದೆಂದು ಅನ್ಕೊಂಡಿದ್ದೆ. ಇನ್ನೊಂದು ಕಡೆ ಹಲವು ಅನುಮಾನಗಳು ಬಂತು. ಯಾಕಂದ್ರೆ ಅಷ್ಟು ದೊಡ್ಡ ವ್ಯಕ್ತಿಯನ್ನ ಪೊಲೀಸರು ಅಷ್ಟು ಸುಲಭಕ್ಕೆ ಕರೆದುಕೊಂಡು ಹೋಗೋಕೆ ಸಾಧ್ಯ ಇಲ್ಲ. ಕೆಲವು ದಿನ ನಮಗೆ ಮೋಡ ಕವಿದ ವಾತಾವರಣ ಆಗಿತ್ತು. ಏನ್ ಸತ್ಯ ಏನ್ ಸುಳ್ಳು ಎಂಬ ಗೊಂದಲದಲ್ಲಿದ್ದೆ ಎಂದು ಹೇಳಿದ್ರು. ಇನ್ನು ಯಾರಿಗೂ ಏನೋ ತೊಂದರೆ ಆಗ್ತಾ ಇದೆ ಅಂದಾಗ ಖುಷಿ ಪಡೋ ವ್ಯಕ್ತಿ ನಾನಲ್ಲ. ಎಲ್ಲೋ ಫೀಲ್ ಅಂತ ಆಗುತ್ತೆ. ಕೆಲವರು ಮಾತನಾಡಿದ್ರು ಪರವಾಗಿಲ್ಲ, ಖುಷಿಯಾಗಿದ್ರೆ ಸಾಕು. ಏನಕ್ಕೆ ಬೇಕಿತ್ತು ಅಂತ ಆಗುತ್ತೆ. ಅದರ ಬಗ್ಗೆ ಗೌರವ ಇದೆ. ನಾವು ದೂರವಾಗಿ ತುಂಬಾ ವರ್ಷಗಳಾಗಿವೆ, ಏನು ಶೇರ್ ಮಾಡ್ಕೊಂಡಿಲ್ಲ ಎಂದು ದರ್ಶನ್ ಬಗ್ಗೆ ಇಲ್ಲಿ ಹೇಳ್ಕೊಂಡಿದ್ದಾರೆ.